ಹಾಂ ಸ್ಟಾರ್ಟ್. ನೋಡಪ್ಪ, ನೀವು ಮೊಮ್ಮಕ್ಕಳೇ. ಫಸ್ಟ್ ನಿಂದು ಹೆಸರು ನಿಂದ ಹೆಸರು ಹೇಳಯ್ಯ ಫಸ್ಟ್. ನಂದು ಹೇಳ್ಬೇಕಾದ್ರೆ ನಾನು ನಿಮ್ಮ ಅಯ್ಯನ ಹೆಸರು ಬಸವರಾಜಪ್ಪ. ವೀರಭದ್ರಪ್ಪ. ಹಂಗ. ವೀರಭದ್ರಪ್ಪನ ಮಗ ಸೋಮಲಿಂಗಪ್ಪ. ತಾಯಿ ತಾಯಿ ಹನುಮಮ್ಮ. ಹನುಮಮ್ಮ ನೋಟಲ್ಲಿ ನಾವು 4 ಮಂದಿ ಅಣ್ಣ ತಮ್ಮರು. ಅದನ್ನ ಕೇಳಕತ್ತ 4 ಮಂದಿ ಅಣ್ಣ ತಮ್ಮರಪ್ಪ. ನಮ್ಮ ತಂದೆಯವರು ಏನು ಮಾಡಲಿಲ್ಲ, ಅವ್ರು ಕಷ್ಟದಾಗ ಹೋದ್ರು ತಂದೆ ತಾಯಿ. ₹40 ದುಡಿದ್ರಪ್ಪ ನಮ್ಮ ತಂದೆ. ಜೀವನ ಮಾಡಿ ಬರೆಸಿದ್ರು ನಮ್ಮನ್ನ. ಅರ್ಧಕ್ಕೆ ಬಿಟ್ಟು ಹೋದ್ರು. ಆದರೂ ದೇವ್ರ ದಯದಿಂದ ಅವ್ರು ಒಳ್ಳೇದೇ ಮಾಡ್ಯಾರ ಕೆಲಸ, ಯಾರಿಗೆ ಅನ್ಯಾಯ ಮಾಡಿಲ್ಲ. ಅವ್ರದ್ದು ಪುಣ್ಯ ಐತಿ ಅಂತ ನಾವು ಬದುಕೀವಿ, ಎಲ್ಲರೂ ಬದುಕೀವಿ. ಈಗ ನನ್ನ ಶಕ್ತಿ ಬಂದಾಗ ನಮ್ಮ ತಮ್ಮನವ್ರನ್ನ ದೂರ ಮಾಡಬಲ್ಲ. ಅವರು ಚೆನ್ನಾಗಿರ್ಬೇಕಲ್ಲ, ನಾನು ಚೆನ್ನಾಗಿದ್ರೆ ಅವರು ಚೆನ್ನಾಗಿರ್ಬೇಕಲ್ಲ ಅನ್ನೋ ಒಂದು ದೃಷ್ಟಿಯಿಂದ ನಾನು ಎಲ್ಲರಿಗೆ ಆಸ್ತಿ ಮಾಡಿದೆ. ತಮ್ಮನವ್ರಿಗೆ 2-3 ಎಕರೆ ಆಸ್ತಿ ಮಾಡಿದೆ. ಇವತ್ತು ಅವರೆಲ್ಲರೂ ಒಂದೊಂದು ಎಕರೆ 50 ಲಕ್ಷ ಎಕರೆ ಮಾರ್ಕೊಂಡು ಇವತ್ತು ಚೆನ್ನಾಗಿದ್ದಾರೆ. ಇರಲಿ, ನಾನು ಮಾಡಿದ್ದೆ ಅನ್ನೋದಿಲ್ಲ, ಭಗವಂತ ಮಾಡೋಣ, ನಾನು ಮಾಡೀನಿ. ಅವ್ರೂ ಇರಲಿ, ಒಳ್ಳೆಯದಾಗಲಿ. ನನಗೆ 2 ಕುಟುಂಬ ಇರೋದ್ರಿಂದ ಒಬ್ಬ ಹೆಣ್ಮಗಳಿಗೆ 2 ಗಂಡು ಮಕ್ಕಳು, 2 ಹೆಣ್ಮಕ್ಳು, ಇನ್ನೊಬ್ಬಕ್ಕೆ 2 ಹೆಣ್ಮಕ್ಳು, 2 ಗಂಡು ಮಕ್ಕಳು. ಇವರು 4 ಮಂದಿ ಚೆನ್ನಾಗಿದ್ದಾರೆ. ಏನಿದ್ದು ಒಬ್ಬ ಹೆಣ್ಮಗಳು ಮಕ್ಕಳು ಹೆಣ್ಮಕ್ಳದೇ ಸ್ವಲ್ಪ ನನಗೆ ಚಿಂತೆ, ಯಾರಾದ್ರು ಏನು ಚಿಂತೆ ಇಲ್ಲ. ಒಂದು ಹೇಳ್ಬೇಕಾದ್ರೆ ನಮ್ಮಪ್ಪ ನಮ್ಮವ್ರು ಕಷ್ಟಪಟ್ಟರು ಕರೆ, ಆದ್ರೆ ಒಳ್ಳೆ ತನದಿಂದ ನಮ್ಮನ್ನು ಬದುಕ್ಸ್ಯಾರ. ಅವ್ರ ಆಶೀರ್ವಾದದಿಂದ ನಾನು ಬೆಳೆದೀನಿ. ಇವತ್ತು 4 ಮಂದಿಯಾಗ ಹೆಸರಾಗೀನಿ. ಎಲ್ಲರಿಗೂ ಮಂದಿ ಮಕ್ಕಳಿಗೆ ಬೀಗರು ಬೀಜರು ಎಲ್ಲರಲ್ಲಿ ನಾನು ಒಳ್ಳೆಯಾಗಿ ನಡ್ಕೊಂಡೀನಿ. ಒಂದೇನಪ್ಪ ಅಂದ್ರೆ, ಇನ್ನೊಂದು ಹೇಳ್ಬೇಕಾದ್ರೆ ನಮ್ದು ವಯಸ್ಸು ಮುಗಿದ. ಕೆಲಸ ಏನೇನು ಚಾಲು ಮಾಡಿದ್ದಿ ಅಲ್ಲಿ? ನಾ ಏನು ಮಾಡಿದೆ ಅಂದ್ರೆ, ನನ್ನ ಕೈಲಾದ ಮಟ್ಟಿಗೆ ನಾನು ಬೆಳಕಿಗೆ ಬಂದಿಂದ ನನ್ನ ವಯಸ್ಸು 25-30 ವಯಸ್ಸು 40 ವಯಸ್ಸು ಆದಿಂದ ಅವಾಗ ಏನಪ್ಪ ಅಂದ್ರೆ ಆಸ್ತಿ ಮಾಡೋಕ್ಕೆ ಚಾಲು ಮಾಡಿದೆ. ದೇವರು ಭಗವಂತ ಕೊಟ್ಟ ಮಾಡಿದೆ. ಒಂದು 20-25 ಎಕರೆ ಜಮೀನು ಮಾಡಿದೆ. ಅಷ್ಟು ಮಾಡಿದೆ, ಮತ್ತೆ ಕಳ್ಕೊಂಡೆ. ಆದ್ರೆ ನಾನು ಕಳ್ಕೊಂಡೆ, ತಮ್ಮನವ್ರಿಗೆ ಕೊಟ್ಟದ್ದು ಕಳ್ಕೊಳ್ಳಿಲ್ಲ. ಹೆಂಗ ಆಸ್ತಿ ಮಾಡಿದ್ದಿ? ಹಂಗ ಏನು ಆಸ್ತಿ ಮಾಡಿದ್ವಿ, ದುಡಿದ್ವಿ. ನಮ್ಮ ದಂಧ ಇತ್ತು, ನಮ್ಮ ಸರಾಯಿ ದಂಧ ಇತ್ತು. ಅದ್ರಾಗ ಮಾಡ್ಕೊಂಡು 3 ಅಣ್ಣ ತಮ್ಮರನ್ನು, 2 ಅಣ್ಣ ತಮ್ಮರನ್ನು ಅಂಗಡಿಯಾಗ ಬದುಕಿಸಿದೆ. ಬದುಕಿಸಿ ಅವ್ರನ್ನೆಲ್ಲರನ್ನು ಸಂರಕ್ಷಣೆ ಮಾಡಿ ಅವ್ರ ಲಗ್ನ ಮಾಡಿದೆ. ಅವ್ರಿಗೆ ಒಬ್ಬನೊಂದು ಮನೆ ಕಟ್ಟಿಕೊಟ್ಟೆ. ಇವನ್ನ 3 ಅಣ್ಣ ತಮ್ಮರಿಗೆ ಮನೆ ಕಟ್ಟಿಕೊಟ್ಟೆ. ನಾನೇನು ಅವರಿಗೆ ತಮ್ಮನವ್ರಿಗೆ ಅನ್ಯಾಯ ಮಾಡಿಲ್ಲ. ಅವ್ರು ದುಡ್ದು ನಾನು ಕೊಟ್ಟಿಲ್ಲ. ನಮ್ಮ ತಂದೆ ತಾಯಿ ದುಡ್ದಿಲ್ಲ, ನಮ್ಮನ್ನೇ ದುಡ್ದಾರ. ಅವರು ನಮ್ಮನ್ನೇ ಬಿಟ್ಟು ಹೋಗ್ಯಾರ, ನಾವೇ ಅವ್ರನ್ನ ಬೆಳೆದೀವಿ. ನಮ್ಗೆ ಆ ದೇವ್ರ ಕೆಟ್ಟ ಗುಣ ಕೊಡಲ್ಲ. ಇರಲಿ, ತಮ್ಮನವ್ರು ಚೆಂದಾಗಿರ್ತಾರೆ, ನಾವು ಚೆಂದ. ನಾವೊಬ್ಬರೇ ಊಟ ಮಾಡಿದೆ, ಅವ್ರು ಉಪವಾಸ ಬಿದ್ದರೆ ದೇವ್ರು ನಂಬೋದಿಲ್ಲ ಅನ್ನೋ ಒಂದು ಒಳ್ಳೆತನ ಮಾಡೀನಿ, ಇಲ್ಲ ಅನ್ನೋಲ್ಲ. ಈಗಾದರೂ ಅವರು ಚೆನ್ನಾಗಿದ್ದಾರೆ, ಇಲ್ಲ ಅನ್ನೋದಿಲ್ಲ. ಅವರು ಒಳ್ಳೆಯದಾಗಿ ನಡ್ಕೊಳಕತ್ತಾರೆ. ಈಗೇನಪ್ಪ ಮುಂದಿಂದ ಅಂದ್ರೆ, ನಾನು ಮಾಡಿದ್ದು ಇಷ್ಟೇ. ಎಲ್ಲ ಹೆಣ್ಮಕ್ಳು, ಎಲ್ಲ ಗಂಡು ಮಕ್ಕಳು, 2 ಸಂಸಾರದ್ದು ಲಗ್ನ ಮುಹೂರ್ತ, ಮನೆ ಮಠ ಎಲ್ಲನೂ ಮಾಡೀನಿ. ಅವ್ರವ್ರಿಗೆ
ಆಸ್ತಿನೂ ಮಾಡೀನಿ ಬೇರೆ ಬೇರೆ. ಅವ್ರವ್ರು ಚೆನ್ನಾಗಿ ಬದುಕೊಂಡು ಹೊಂಟ್ಬಿಟ್ಟಾರ. ಅದಕ್ಕೇನಿಲ್ಲ. ಏನು ಏಟು ಹೇಳಿದ್ರೆ ಏನಪ್ಪ ಅಂತಾರೆ, ಒಂದೇ ಮನುಷ್ಯ ಜೀವನದೊಳಗೆ ಏನು ಮಾಡಿದ್ರು ಒಳ್ಳೇದೇ ಮಾಡ್ಬೇಕು ಹೊರತು ಕೆಟ್ಟದ್ದು ಮಾಡಬಾರ್ದು. ನಮ್ಮ ತಲೆ ಇದ್ರೆ ಕೊಡ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು. ಒಟ್ಟು ಇಟ್ಕೊಂಡು ಇಲ್ಲ ಅನ್ಬಾರ್ದು ಯಾರಿಗೆ ಆಗಿಲ್ಲ. ಮೊದಲೇ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಎಲ್ಲರೂ ಚಂದ ಇರೋ ಚಲ ಅನ್ನೋದು ನಾನು ಇಷ್ಟೇ ಬೇಡ್ಕೊಳ್ಳೋದು ಭಗವಂತನಲ್ಲಿ. ನನ್ನನ್ನು ಟೆನ್ಷನ್ಗೆ ಬಂದದ. ಇನ್ನು ಮಾಡೋಕೆ ಅನ್ಕರು ಏನಿಲ್ಲ. ಏನು ಮಾಡಿದ್ರು ಮಕ್ಕಳ ಮಾಡಬೇಕು. ಅವ್ರಿಗೆ ಮಾಡೋಕೆ ಇಟ್ಟೀನಿ, ಅವ್ರು ಮಾಡ್ತಾರೆ. ಒಳ್ಳೆಯವ್ರಾಗಾರ, ಯಾರು ಕೆಟ್ಟವರಿಲ್ಲ. ಏನು ಒಬ್ಬ ಮಗ ಕೈ ಬಿಟ್ಟು ಹೋಗಿಬಿಟ್ಟ, ಅದೇ ನನಗೆ ಭಾಳ ಚಿಂತೆ ಆಗಿಬಿಡ್ತೀವಿ. ಏನು ಮಾಡೋಕ್ಕಾಗಲ್ಲ. ಅವ್ರ ಮಕ್ಕಳಿಗೆ ಹೆಂಡ್ರಿಗೆ ಏನು ಚೆನ್ನಾಗಿದ್ದಾರೆ. ಅವ್ರಿಗೇನು ಹೋದ್ರೂ ಅವ ಇಟ್ಟು ಹೋಗ್ಬಿಟ್ಟ. ನಾನು ಅವ್ರವ್ರಿಗೆ ಬೇರೆ ಬೇರೆ ಮಾಡಿದ ಅಷ್ಟೇ ಅವ್ರವ್ರಿಗೆ ಅದೇವ. ಅವ್ರೇನು ಇದಿಲ್ಲ. ಏನಪ್ಪ ಏನು ಹೇಳಕ್ಕೆ ಇಷ್ಟ ಅನ್ಕರ ಐತೆ. ಅಧ್ಯಕ್ಷ ಆಗಿದ್ದ ಅದೇ ಏನು ಜನಕ್ಕೆ ಏನೇನು ಮಾಡಿದ ಅದ್ರ ಒಂದು ವಿಚಾರ. ನಾನು 2001ರಾಗ ಗಂಡು ಮಗಳನ್ನು ಎಸ್ಸಿ ಕೊಟ್ಟದಾಗ ಬಂತು. ಅದ್ರಾಗ ನಿಲ್ಲಿಸಿ ಗೆಲ್ಲಿಸಿದೆ. ಅಧ್ಯಕ್ಷನೂ ಮಾಡಿಸಿದೆ. ಹಾಗೆ ಅಧ್ಯಕ್ಷ ಆದಾಗ 2005ರಾಗ 2004-5ರಾಗ ಒಂದು ಆನೂರು ಸಾಬ್ರ ಅಂತ ಒಬ್ಬ ಲೀಡರ್ ನಮ್ಮ ಮಿನಿಸ್ಟ್ರ್ ಇದ್ದ. ಆತನ ಜೊತೆಗಿದ್ದೀವಿ ನಾವು. ಅವ್ರು ಕರೆದು ಒಂದು ಸಲ ಹೇಳಿದ್ರು, ಸ್ವಾಮಿಗಪ್ಪ ನೀವು ಯಾರು ಒಂದಿಬ್ಬರು ಮೂವರು ಕಲಿತು ಒಂದು 2-3 ಎಕರೆ ಹೊಲ ತೆಗದಿ ಬಡವರಿಗೆ ಮನೆ ತಂದು ಕೊಡ್ತೀನಿ, ಕೊಟ್ಬಿಡಂತ್ರಿ ಅಂತ ಹೇಳ್ದೆ. ಆಯ್ತು ಸರ್ ಅಂದೀವಿ. ನಾನು 1 ಎಕರೆ ತಗೊಂಡು, ಇನ್ನೊಬ್ರು ಯಾರು ನಮ್ಮವರು ಬೇಕಾದವರು ನಮ್ಮ ಪಕ್ಷದವರು ಅವರು 1-2 ಎಕರೆ ತಗೊಂಡ್ರು. ಅದು 2 ಎಕರೆ ತಗೊಂಡ ಪೂರ ಮಾಡಿದಾಗೆಲ್ಲ ಅರ್ಧ ಕಬ್ಬದ್ದು ಜೀವಾಂತರ ಹೋಗ್ಬಿಟ್ಟಾತ ಪಾಪ. ಮಾಡೋಕ್ಕಾಗಲ್ಲ, ಬೇರೆದವ್ರು ತಗೊಂಡ್ರು. ನಾನು 1 ಎಕರೆದಾಗ ನಾ ತಗೊಂಡದ್ದು 8,000ಕ್ಕೆ 15-30 ಪ್ಲಾಟ್ ಕೊಟ್ಟೀನಿ. ಈಗಾದ್ರೂ 1 ಎಕರೆ ಅಲ್ಲೇ ಬಿದ್ದದ. ಒಂದು 15-20 ಮಂದಿ ವಾಸ ಮಾಡ್ತಾರೆ. ಈಗ ಹೋದ್ರೂ ಒಬ್ಬರು ಒಳ್ಳೇದು ಮಾಡಿದಪ್ಪ, ನಮ್ಮ ಮೇಳೆ ಮಾಡಿದಂತಾರೆ, ಕೆಲವರು ಹಂಗೆ ಅಂತಾರೆ. ಏನೋ ಅಧ್ಯಕ್ಷ ಆದಿಂದ ನಾವೇನು ಇದಿಲ್ಲ, ಹೆಸರು ಗಳಿಸಿದ್ದೀವಿ, ಜನರಿಗೆ ಒಳ್ಳೇದು ಮಾಡೀವಿ. ಜನರಿಂದ 1 ರೂಪಾಯಿ ತಿಂದಿಲ್ಲ, 5 ರೂಪಾಯಿ ಕೊಡಂತ ಕೇಳಿಲ್ಲ. ನನ್ನದೇ ಆಸ್ತಿ ಒಳ್ಳೆ ಮತ್ತೆ 4-5 ಲಕ್ಷಕ್ಕೆ ಮತ್ತೆ ಹೊಲ ಮಾರಿಬಿಟ್ಟೆ. ನಾನು ಗಳಿಸಿದ ಹೊಲ ಮಾರಿಬಿಟ್ಟೆ. ಅಧ್ಯಕ್ಷ ಆಗಿ ಹೊಲ ಮಾರಿದೆವು ಅಂದರೆ ಇಡೀ ಕರ್ನಾಟಕದಾಗ ನಾನು ಒಬ್ಬನೇ ಅಂತ ಅನ್ನಿಸ್ತದೆ. ಯಾರು ಅಧ್ಯಕ್ಷ ಆಗಿ ಹೊಲ ಮನೆ ಮಾರಕ್ಕೆ ಹೋಗಿಲ್ಲ. ನಾನೇ ಮಾರಿ ಜನರಿಗೆ ಒಳ್ಳೇದಾಗ ಮಾಡಿ ನಾನು ಮಾರಿನ ಹೊರತು ನಾನು ಗಳಿಸೋದಕ್ಕೋಸ್ಕರ, ನಮ್ಮ ಮಕ್ಕಳಿಗೆ ಮರಿಗೋಸ್ಕರ ಏನು ಮಾಡಲಿಲ್ಲ. ಅದೊಂದು ಮಾತ್ರ ಮಾಡಿ ಉಳಿಸೀನಿ. ನನ್ನ ಹೆಸರು, ಅಧ್ಯಕ್ಷರ ಹೆಸರು ಉಳಿಸೀನಿ. ಲಾಸ್ಟಿಗೆ ಗುಡಿ ಕಟ್ಸಿದೆ. ಗುಡಿ ಕಟ್ಸಿದ ಯೋಚನೆ ಅದು ಲಾಸ್ಟಿಗೆ ಮೊನ್ನೆ ನಮ್ಮ ತಾಯಿ ಸಾಯವತ್ನಾಗ ನಮ್ಗೊಂದು ಮನೆ ಬಗಲಾಗ ಒಂದು ಆಳದಿದ್ದು ಗುಡಿ ಇತ್ತು. ಸುತ್ತ ಕಲ್ಲು ಕೊಟ್ಟು ಒಟ್ಟಿದೊಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನಕ್ಕೆ ನಮ್ಮ ತಾಯಿ ಬೇಡ್ಕೊಂಡಿರುವ 1-3 ವರ್ಷಕ್ಕೆ 2 ವರ್ಷಕ್ಕೆ 1 ಬ್ಯಾಟಿ 2 ಬ್ಯಾಟಿ ಮಾಡಿ ದೇವ್ರು ಮುಗಿಸ್ತಿದ್ವಿ. ನಮ್ಮ ವಯಸ್ಸು ಮುಗಿದು ಸಾಯಂಕಾಲಕ್ಕೆ ಅಂತ್ಯ ಬಂತು. ಅವಾಗ ಒಂದು ಮಾತು ಕೇಳಿದ್ರು ನನಗೆ, ನೋಡಪ್ಪ ಮಗನೇ, ನಾನು ಅನ್ಕೊ ಇಲ್ಲಿ ತನಕ ಮಾಡೀನಿ, ನನ್ನೊಂದು ಆಸೆ ಐತಿ, ನೀನು ನೆರವೇರಿಸ್ಬೇಕಂದ್ರೆ. ಆಯ್ತು ಬಂದೆ. ಏನಮ್ಮ ಹೇಳಂಗೆ, ಏನಿಲ್ಲಪ್ಪ, ಈ ಹುಲಿಗೆಮ್ಮ ತಾಯಿ ದೇವಸ್ಥಾನ ನೀನು ನೆರಳು ಮಾಡ್ಬೇಕು. ಹುಲಿಗೆಮ್ಮಗ ನನ್ನ ಆಸೆ ನೆರವೇರಿಸ್ಬೇಕಂದ್ರು. ಅದು ಇವತ್ತು ಮಾಡಿಟ್ಟಿನಿ. ಬೆಳಕಿನೂ ಬಂದದ. ಒಂದು ಪೂಜೆನೂ ಮಾಡಿ ಓಪನ್ ಮಾಡೀವಿ. ಈ ಜನರು ಬರ್ತಾರೆ, ಹೋಗ್ತಾರೆ ಗುಡಿಗೆ. ಅದು ಒಂದು ನನ್ನ ಕೈ ಮೇಲೆ 1-2-3 ಕೆಲಸಗಳಿಗೆ ಮಾಡಿ ನನ್ನ ಆಯ್ಸದ ಪ್ರಕಾರ ಭಗವಂತ ಕೊಟ್ಟಂತ ಇದ್ರ ಪ್ರಕಾರ ನಾವು ಮಾಡೀನಿ. ಮತ್ತು ಏನು ಹೆಚ್ಚಿನ ಏನು ಮಾಡೋಕ್ಕಾಗಿಲ್ಲಪ್ಪ. ಇಷ್ಟು ಅನ್ಕದ ಆಗ್ಯದ. ಮುಂದೆ ಮಾಡೋದು
ಮೊಮ್ಮಕ್ಕಳು ಮಕ್ಕಳು ಅವ್ರು ಮಾಡ್ಬೇಕಾಗ್ತದೆ. ನಿನ್ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬುದ್ಧಿ ಮಾತು ಏನಾರ ಇದ್ರೆ ಹೇಳಿ, ಜೀವನದಾಗ ಇದು ಮಾಡ್ಬೇಕು ಇದು ಮಾಡಬೇಡ್ರಿ ಅಂತಾವ್. ನೋಡು ಮುದ್ಕ ಮಕ್ಕಳಿಗೆ ಏನು ಹೇಳೋದಂದ್ರೆ, ಜೀವನದೊಳಗೆ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ನಮಗೂ ಇಲ್ಲ ಅಂದ್ರೆ ಸುದ ಕೆಟ್ಟದ್ದು ಮಾತ್ರ ಬಯಸಬಾರ್ದು. ಯಾರೇ ಇರಲಿ, ನಮ್ಮವ್ರು ಇರಲಿ ಹೊರಗಿನವ್ರು ಇರಲಿ, ಯಪ್ಪ ಅಂತ ಬಂದವ್ರಿಗೆ ಇಲ್ಲ ಅನ್ಬಾರ್ದು. ಇದ್ರೆ ಭಗವಂತ ಕೊಟ್ಟಿದ್ರೆ ನಮ್ಗೆ ₹1 ಕೊಟ್ಟಿದ್ರೆ ಒಂದು 4 ಅಣಾರ ಕೊಟ್ಟು ಅವ್ರಿಗೆ ಕಳಿಸ್ಬೇಕು. ಅದು ಮನುಷ್ಯನ ಧರ್ಮ. ಮನುಷ್ಯ ಹುಟ್ಟಿದಿಂದ ಆ ಕೆಲಸ ಮಾಡಬೇಕು. ಇಲ್ಲಾಂದ್ರೆ ಅದು ಏನು ಸಾಧ್ಯನೇ ಇಲ್ಲ. ನೀವು ಮನುಷ್ಯತ್ವ ಅದಕ್ಕೂ ಉಪಯೋಗಿಲ್ಲ. ಇದು ನನ್ನ ಅನಿಸಿಕೆ.